ನ್ಯೂಜಿಲೆಂಡ್ ಪ್ರವಾಸದಲ್ಲಿರುವ ಶ್ರೀಲಂಕಾ ತಂಡ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಪಂದ್ಯದಲ್ಲಿ ಆತಿಥೇಯ ನ್ಯೂಜಿಲೆಂಡ್ ತಂಡದ ಆಟಗಾರ ರಾಸ್ ಟೇಲರ್ ಬ್ಯಾಟಿಂಗ್ ಆರ್ಭಟವನ್ನು ನಡೆಸಿದ್ದಾರೆ. 131 ಎಸೆತಗಳಲ್ಲಿ 137 ರನ್ ದಾಖಲಿಸುವ ಮೂಲಕ ಟೇಲರ್ ಸಚಿನ್ ತೆಂಡೂಲ್ಕರ್ ಮತ್ತು ವಿರಾಟ್ ಕೊಹ್ಲಿ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ನೆಲ್ಸನ್ನಲ್ಲಿರುವ ಸ್ಯಾಕ್ಸ್ಟನ್ ಓವಲ್ ಸ್ಟೇಡಿಯಂನಲ್ಲಿ ಇಂದು ಮುಕ್ತಾಯಗೊಂಡ ಎರಡೂ ತಂಡಗಳ ನಡುವಿನ ಮೂರನೇ ಹಾಗೂ ಅಂತಿಮ ಏಕದಿನ ಪಂದ್ಯದಲ್ಲಿ ರಾಸ್ ಟೇಲರ್ ಅಬ್ಬರದ ಬ್ಯಾಟಿಂಗ್ ಅನ್ನು ಪ್ರದರ್ಶಿಸಿದರು. ಜೊತೆಗೆ ಹೆನ್ರಿ ನಿಕೋಲ್ಸ್ ಕೂಡ ಅಜೇಯ ಶತಕವನ್ನ ಬಾರಿಸಿದ್ದರಿಂದ ನ್ಯೂಜಿಲೆಂಡ್ 115 ರನ್ಗಳ ಜಯವನ್ನ ಸಾಧಿಸಿದೆ. ಈ ಪಂದ್ಯದ ಜಯದೊಂದಿಗೆ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ 3-0 ಕ್ಲೀನ್ ಸ್ವೀಪ್ ಮೂಲಕ ಸರಣಿ ನ್ಯೂಜಿಲೆಂಡ್ ತೆಕ್ಕೆಗೆ ಬಿದ್ದಿದೆ. ಅಂತಿಮ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ನ್ಯೂಜಿಲೆಂಡ್ 4 ವಿಕೆಟ್ ಕಳೆದುಕೊಂಡು 364 ರನ್ಗಳನ್ನು ಗಳಿಸಿದ್ದರೆ ಶ್ರೀಲಂಕಾ ತಂಡ 41.4 ಓವರ್ಗಳಲ್ಲಿ ಎಲ್ಲಾ ವಿಕೆಟ್ ಕಳೆದುಕೊಂಡು 249 ರನ್ ಬಾರಿಸುವಲ್ಲಿ ಶಕ್ತವಾಯಿತು. ಭರ್ಜರಿ ಶತಕದಿಂದಾಗಿ ಏಕದಿನ ಕ್ರಿಕೆಟ್ನಲ್ಲಿ 20ನೇ ಅರ್ಧಶತಕ ಪೂರೈಸಿದ ಮೊದಲ ನ್ಯೂಜಿಲೆಂಡ್ ಆಟಗಾರ ಹಿರಿಮೆಗೆ ರಾಸ್ ಟೇಲರ್ ಪಾತ್ರರಾಗಿದ್ದಾರೆ. ಜೊತೆಗೆ ಹಿಂದಿನ 6 ಏಕದಿನ ಇನ್ನಿಂಗ್ಸ್ಗಳಲ್ಲೂ 50+ ರನ್ ಬಾರಿಸಿದ ಅಪರೂಪದ ದಾಖಲೆಗೂ ರಾಸ್ ಕಾರಣವಾಗಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ ಸತತ 5 ಇನ್ನಿಂಗ್ಸ್ಗಳಲ್ಲಿ 50+ ರನ್ ಸಾಧನೆಯನ್ನ ಭಾರತದ ಮಾಜಿ ಆಟಗಾರ ಸಚಿನ್ ತೆಂಡೂಲ್ಕರ್ ಮತ್ತು ಈಗಿನ ತಂಡದ ನಾಯಕ ಕೊಹ್ಲಿ ದಾಖಲೆಯನ್ನ ನಿರ್ಮಿಸಿದ್ದರು. ಆದರೆ ರಾಸ್ ಟೇಲರ್ ಸತತ 6 ಇನ್ನಿಂಗ್ಸ್ಗಳಲ್ಲಿ ಅರ್ಧಶತಕಕ್ಕಿಂತ ಹೆಚ್ಚಿನ ರನ್ ಬಾರಿಸಿ ಕೊಹ್ಲಿ ಹಾಗೂ ಸಚಿನ್ ದಾಖಲೆಯನ್ನ ಸರಿಗಟ್ಟಿದ್ದಾರೆ. 34ರ ಅನುಭವಿ ಬ್ಯಾಟ್ಸ್ಮನ್ ರಾಸ್ ಟೇಲರ್ ಹಿಂದಿನ ಬಾರಿ 6 ಏಕದಿನ ಇನ್ನಿಂಗ್ಸ್ಗಳಲ್ಲಿ ಅರ್ಧಶತಕಕ್ಕೂ ಮೀರಿದ ರನ್ ಗಳಿಸಿದ್ದಾರೆ. 6 ಇನ್ನಿಂಗ್ಸ್ಗಳಲ್ಲಿ ಟ್ರೇಲರ್ ಕ್ರಮವಾಗಿ ಅಜೇಯ 181, 80, ಅಜೇಯ 86, 54, 90 ಮತ್ತು 137 ರನ್ ಬಾರಿಸಿದ ಸಾಧನೆಯನ್ನ ಹೊಂದಿದ್ದಾರೆ. ರಾಸ್ ಟೇಲರ್ ಸಾಧನೆ ತನ್ನದೇ ದೇಶದ ನಾಯಕ ಕೇನ್ ವಿಲಿಯಮ್ಸನ್ 2015ರಲ್ಲಿ ನಿರ್ಮಿಸಿದ್ದ ದಾಖಲೆ ಮತ್ತು ಆಂಡ್ರೂ ಜೋನ್ಸ್ ಬರೆದಿದ್ದ ದಾಖಲೆಯನ್ನ ಸರಿದೂಗಿಸಿಕೊಂಡಿದ್ದಾರೆ.